ಸೂರ್ಯ, ಅವ್ರು ಯಾವ ಹೋಟೆಲಿಗೆ ಹೋಗ್ತಿದ್ದೀವಿ ಅಂತೇನಾದರೂ ಹೇಳಿದ್ರ? ಇಲ್ಲ, ಪ್ರೀತಮ್ ಬಂದಿದ್ದೇ ತಡ ಆಗಿ ಹೋಗಿತ್ತು. ಆದಷ್ಟು ಬೇಗ ಅವನು ಅವಳನ್ನು ಕರ್ಕೊಂಡು ಹೋಗಿ ಬಂದ್ಬಿಡ್ಲಿ ಅಂತ ನಾನು ಹೆಚ್ಚಿಗೆ ವಿಚಾರಿಸಲಿಲ್ಲ. ನೋಡು ಸುರಭಿ, ಈ ಮದುವೆ ನಿಶ್ಚಿತ ಆಗಿದ್ದೇ ಆಕಸ್ಮಿಕವಾಗಿ. ಅಂದ ಮೇಲೆ ಈ ಮದುವೆ ಆಗೋವರೆಗೂ ನಾವು ಕೆಲವು ನಿರ್ಧಾರಗಳನ್ನು ಎಚ್ಚರಿಕೆಯಿಂದಾನೇ ತಗೋಬೇಕು. ಭೂಮಿಗೆ ತನ್ನವರು, ತನ್ನ ಸಂಬಂಧಿಕರು ಅಂತ ಯಾರೂ ಇಲ್ಲ. ಹಾಗಾಗಿ ಅವಳ ಸಂಪೂರ್ಣ ಜವಾಬ್ದಾರಿಯನ್ನು ನಾವೇ ತಗೋಬೇಕು. ನಮ್ಮ ಊರು ಜನ ಈ ಮದುವೆ ಬಗ್ಗೆ ಮಾತಾಡಬೇಕೆ ಹೊರತು ಮದುವೆ ಹೆಣ್ಣಿನ ಬಗ್ಗೆ ಮಾತಾಡೋ ಥರ ಆಗಬಾರ್ದು. ಇದೆಲ್ಲ ನಿನಗೆ ಚಿಕ್ಕ ವಿಷಯ ಅಂತ ಅನ್ನಿಸ್ತಿರ್ಬೋದು, ಆದರೆ ಮುಂದೆ ಇಂಥದ್ದೇ ದೊಡ್ಡದಾಗೋದು. ಇರಲಿ, ಈಗ ನಾವು ಚರ್ಚೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಅವರು ಬರೋವರೆಗೂ ಕಾಯೋಣ. ಛೇ, ಈ ನ್ಯೂಸ್ ಯಾವ ನನ್ನ ಮಗ ನೋಡ್ತಾನೆ? तबला 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 तबको बारे तबला ಡೋಲು 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 ನಿನದೆಂಥ ಗೋಳು ಡೋಲು ಚಂಬಾ ಬೇಡವೇ ತಬಲಾ ತಬಲಾ ಪ್ರೇಮದ ಚಪಲ ಎಲ್ಲ ಮಲ್ಲ ನೀನು ಡೋಲು ಡೋಲು ಪ್ರೀತಿಯ ನೆಪ ಎಲ್ಲ ಪ್ರೀತಿಯ ಮುಂದೆ ಸೋಲು ಎಲ್ಲ ಪ್ರೀತಿಯ ಹಿಂದೆ ಗೋಳು. ಪ್ಲೀಸ್ ಏನಾದರೂ ಹಾಕಿ. 1942 ಮಾಡೆಲ್ ಹಂಗೆ ಆಡಬೇಡವೇ ತಬಲಾ. ಅಯ್ಯೋ, ರಿಮೋಟ್ ವರ್ಕೇ ಆಗ್ತಿಲ್ವೇ? ಬೇಗ ಬಂದು ಶೆಲ್ ಡೌನ್ ಆಗಿದೆ ಅನ್ಸುತ್ತೆ ಭೂಮಿ, ಅದಕ್ಕೆ ವರ್ಕ್ ಆಗ್ತಾ ಇಲ್ಲ. ಯಾಕೆ ನಗ್ತಿದ್ದೀರಾ? ಭೂಮಿ, ಪ್ರತಿಯೊಬ್ಬ ಹುಡುಗರ ಜೀವನದಲ್ಲೂ ಈ ಥರ ಸಂದರ್ಭ ಬರಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಏನ್ ಹೇಳಿದ್ರಿ? ನನಗೆ ಅರ್ಥ ಆಗ್ಲಿಲ್ಲ. ಈ ಸಿನಿಮಾದಲ್ಲಾಗತ್ತಲ್ಲ, ಒಂದು ಹುಡುಗ ಒಂದು ಹುಡುಗಿ ಫ್ರೆಂಡ್ಸ್ ಆಗ್ತಾರೆ, ಎಲ್ಲೋ ಒಂದು ಕಡೆ ಟ್ರಿಪ್ಗೆ ಅಂತ ಬಂದಿರ್ತಾರೆ, ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಅಲ್ಲೇ ಉಳ್ಕೊಳ್ಳೋ ಥರ ಆಗುತ್ತೆ. ಕೊನೆಗೆ ಹುಡುಗ ಹುಡುಗಿ ಒಂದೇ ರೂಮಲ್ಲಿ ಇರ್ತಾರೆ. ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಇದೆಲ್ಲ ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಇವಾಗ ನೋಡಿದ್ರೆ ನಮ್ಮ ಪರಿಸ್ಥಿತಿನೂ ಹಂಗೆ ಆಗಿದೆ. ಭೂಮಿ, ಕೆಲವೊಂದ್ಸಲಿ ಸಿನಿಮಾದಲ್ಲಿ ನಡೆಯೋ ಘಟನೆಗಳು ನಮ್ಮ ಜೀವನದಲ್ಲಿ ಎಷ್ಟು ಹತ್ರ ಆಗಿರುತ್ತೆ ಅಲ್ಲ? ಛೇ, ಏನೋ ನನಗೆ ಗೊತ್ತಿಲ್ಲ. ನಾನು ಹೆಚ್ಚಿಗೆ ಸಿನಿಮಾಗಳೆಲ್ಲ ನೋಡಲ್ಲ. ಭೂಮಿ, ನಿನಗೆ ಯಾವ ಥರ ಸಿನಿಮಾಗಳು ಇಷ್ಟ? ಆಕ್ಷನ್, ಡ್ರಾಮಾ, ರೊಮ್ಯಾನ್ಸ್? ನನಗೆ ಆಕ್ಷನ್ ಫಿಲ್ಮ್ಸ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ರಿವೆಂಜ್ ತಗೊಳ್ಳೋದು, ನಂಬಿಸಿ ಮೋಸ ಮಾಡೋರ್ನ ಕೊಲೆ ಮಾಡೋದು, ಡಬ್ಬಲ್ಗೆ ಮಾಡೋರ್ಗೆ ಕೈಕಾಲ್ ತೆಗಿಯೋದು. ಹಾ, ಈ ರೀತಿ ಟ್ವಿಸ್ಟ್ಗಳಿದ್ರೆ ತುಂಬಾ ಇಂಟ್ರೆಸ್ಟ್ ಇಂದ ನೋಡ್ತೀನಿ. ಓಹ್, Excuse me, sir. ಎಸ್, ಕಮ್ ಇನ್.
ಸರ್ ಇದನ್ನೇನಕ್ಕೆ ತರಕ್ಕೆ ಹೋದ್ರಿ? ನಾನೇನು ಆರ್ಡ್ರೇ ಮಾಡಿಲ್ವಲ್ಲ. ಇದು ನಿಮ್ಗಲ್ಲ ಸರ್, ನಮ್ಮ ಓನರ್ಗೆ. ಫ್ರಿಜ್ಜಲ್ಲಿರೋ ಡ್ರಿಂಕ್ಸ್ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ತುಂಬಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಸಾರಿ ಸರ್, ತಪ್ಪು ತಿಳ್ಕೊಬೇಡಿ. ನೆನಪಿರೋವಾಗಲೇ ಎಲ್ಲ ಕೆಲಸ ಮಾಡ್ಬಿಡ್ಬೇಕು, ಇಲ್ಲಾಂದರೆ ನಮ್ಮ ಓನರ್ ನಮಗೆಲ್ಲ ಚೆನ್ನಾಗಿ ಬೈದು ಬಿಡ್ತಾರೆ. ಸರ್, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೊರಟೋಗ್ಬಿಡ್ತೀನಿ. ಓಕೆ. ಸರ್, ನಿಮಗೆ ಬೇಕು ಅಂದರೆ ತಗೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಶ್ಯೂರ್. ಗುಡ್ ನೈಟ್ ಸರ್. ಗುಡ್ ನೈಟ್ ಮ್ಯಾಮ್. ಹೇ ಭೂಮಿ, ನೀನೇನು ಟೆನ್ಷನ್ ಆಗಬೇಡ. ನಾನು ಬರೀ ಪಾರ್ಟಿದಾಗ ಮಾತ್ರ ಸ್ವಲ್ಪ ತಗೋತೀನಿ, ನೀನೇನು ಯೋಚನೆ ಮಾಡಬೇಡ. ಆದರೆ ಊಟ ಆದಮೇಲಂತೂ ಇದೆಲ್ಲ ಮುಟ್ಟೋದೇ ಇಲ್ಲಪ್ಪ. ನನಗೆ ಯಾಕೋ ಇವನಿದೆಲ್ಲ ಮಾಡ್ತಿರೋ ಪ್ಲಾನು ಅನ್ನಿಸ್ತಿದೆ. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಏನ್ ಬೇಕಾದ್ರೂ ಆಗ್ಬೋದು. ದೇವ್ರೆ, ನೀನು ನನ್ನ ಕಾಪಾಡ್ಬೇಕಪ್ಪ. ನಾನು ಇಲ್ಲಿರೋದಕ್ಕಿಂತ ಈ ಕ್ಷಣನೇ ಎದ್ದು ಆಚೆ ಹೋಗೋದು ವಾಸಿ. ಭೂಮಿ, ಆರ್ ಯು ಓಕೆ? ಒಂದ್ 2 ನಿಮಿಷ, ನಾನು ಹೊರಗಡೆ ಹೋಗ್ಬರ್ತೀನಿ. ಹಾಂ, ಓಕೆ. ಹಾ. ಇಷ್ಟು ವರ್ಷ ಆದಮೇಲೆ ನನ್ನನ್ನು ಯಾರೋ ಟ್ರ್ಯಾಕ್ ಮಾಡ್ತಾ ಇದ್ದಾರಲ್ಲ. ನನ್ನನ್ನು ಹತ್ರದಿಂದ ನೋಡಿದವರು ನನ್ನ ಫ್ರೆಂಡ್ ವಿಶಾಲ್. ಅವನು ಹೋದ ವರ್ಷ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟ. ಇನ್ನು ಈ ತೋಟದ ಮಾಲೀಕ ನಂಜಪ್ಪ, ಅವನಿಗೂ ಕಿವಿ ಕೇಳಿಸ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ಇಷ್ಟಕ್ಕೂ ತೋಟದಲ್ಲಿ ಏನು ನಡೀತಾ ಇತ್ತು ಅನ್ನೋದೇ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ನಾನು ಪ್ರೀತಿಸಿದ ಹುಡುಗಿರು ಯಾರೂ ಟಚ್ ಇರಲಿಲ್ಲ. ಛೇ, ಎಂಥ ದೊಡ್ಡ ಪಾಪದ ಕೆಲಸ ಮಾಡ್ತಾ ಇದ್ದೆ ನಾನು. ನನ್ನೊಳಗೆ ಒಂದು ಮೃಗನೇ ಇತ್ತು. ಜೀವನ ಎಲ್ಲ ಈಗ ಸರಿ ಹೋಯ್ತು ಅನ್ನೋವಾಗ ನನ್ನ ಪಾಪದ ಕರ್ಮ ನನ್ನನ್ನು ಬಿಡ್ತಾ ಇಲ್ಲ. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ? ಛೇ ಬ್ರೋ, ಏನ್ ಬ್ರೋ ಇಲ್ಲೇನ್ ಮಾಡ್ತಾ ಇದ್ಯಾ? ಪದ್ಮಿನಿ ಇಲ್ಲ ಅಂತ ಬೇಜಾರಾಗ್ತಿದ್ಯಾ? ಯಾಕೆ ನೀನ್ ಇವತ್ತು ಊಟ ಮಾಡಕ್ ಬರ್ಲೇ ಇಲ್ಲ? ನನಗೆ ಹಸಿವಿಲ್ಲ. ನಿನ್ಗಿನ್ನೂ ಅಮ್ಮನ ಮೇಲೆ ಕೋಪ ಹೋಗಿಲ್ವಾ? ಇತ್ತೀಚೆಗೆ ಯಾಕೋ ನೀನ್ ತುಂಬಾ ಒಂಟಿಯಾಗೇ ಇರ್ತೀಯ. ಏನಾದ್ರೂ ಪ್ರಾಬ್ಲಮ್ಮಾ ಬ್ರೋ? ಏನು ಪ್ರಾಬ್ಲಮ್ಮು? ಯಾರಿಗೆ ಪ್ರಾಬ್ಲಮ್ಮು? ಅಲ್ಲ, ನಾನು ನಿನ್ ಪ್ರಾಬ್ಲಮ್ ಬಗ್ಗೆನೇ ಕೇಳ್ತಾ ಇರೋದು. ಹೌದಾ? ನನಗೇನು ಪ್ರಾಬ್ಲಮ್ ಇದೆ? ನಾನು ಚೆನ್ನಾಗಿದ್ದೀನಲ್ಲ. ಬ್ರೋ, ಯಾಕೆ ಬೇವ್ರ್ತಾ ಇದೀಯಾ?